ನಮಸ್ತೆ. ನಾನು ನಿಮ್ಮ ಸರಿತಾ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದು, ನಾನು ಇಷ್ಟು ವರ್ಷ ಯಾವ ರೀತಿ ಮಾಡ್ಕೆ ಬಂದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡಿ. ನಾನು ತುಂಬ ಸಿಂಪಲ್ಲಾಗೆ ವರಲಕ್ಷ್ಮಿ ಹಬ್ಬ ಪ್ರತಿ ವರ್ಷವೂ ಸಿಂಪಲ್ಲಾಗೆ ಮಾಡ್ಕೆ ಬಂದಿರೋದು ನಾನು. ಹಂಗಾಗಿ ನಾನು ಹೇಳ್ತಿದ್ದೀನಿ ನೋಡಿ, ತುಂಬ ಸಿಂಪಲ್ಲಾಗಿ ಮಾಡಿ, ಸಾಲ ಸೋಲ ಮಾಡಿ ಹಬ್ಬ ಅಂತೂ ಯಾವತ್ತಿಗೂ ಮಾಡಬೇಡ್ರಿ. ಅದು ಯಾವತ್ತಿಗೂ ನಮಗೆ ಕೈ ಹಿಡಿಯಲ್ಲ. ಸಾಲ ಮಾಡಿ ನಾವು ಹಬ್ಬ ಮಾಡಿದ್ದು, ಯಾವುದೇ ಹಬ್ಬನಾದರೂ ಮಾಡಿದ್ದು ಅಂದರೆ ಅವತ್ತು ಕೈ ಹಿಡಿಯಲ್ಲ. ಸಿಂಪಲ್ಲಾಗೆ ಮಾಡಿ. ಒಂದು ಸತಿ ಸಿಂಪಲ್ಲಾಗಿ ಮಾಡಿ, ಇಲ್ಲದೇ ಇರೋ ಮುಖವಾಡನೆಲ್ಲ ತಂದು ಹಾಕೋದು. ಅದಕ್ಕೆ ಇವಾಗ ಏನೇನೋ ಮಾರ್ಕೆಟಾಗಿ ಬಂದಿರೋ ಮುಖವಾಡ ತಂದು ಹಾಕೋದು, ಆರ್ಟಿಫಿಷಿಯಲ್ ಒಡವೆ ತಂದು ಹಾಕೋದು, ಆಮೇಲೆ ಇವಾಗ ಏನೇನು ಆರ್ಟಿಫಿಷಿಯಲ್ ದೀಪಗಳು ಬಂದಿರೋವು, ದೀಪಗಳು ತಂದಿಟ್ಟು ಪೂಜೆ ಮಾಡೋದು, ಅದು ಯಾವುದೂ ಮಾಡಬೇಡ್ರಿ. ಅದೆಲ್ಲ ಮಾಡಿದ್ದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಮುಂದೆ ನಮಗೆ ಏಳಿಗೆನೂ ಆಗೋಲ್ಲ. ನಾವು ದೊಡ್ಡದಾಗೆ ಒಳ್ಳೊಳ್ಳೆ ತೊಗೊಳ್ತೀವಿ, ಬೆಳ್ಳಿ ಬಂಗಾರ ಮುತ್ತು ಹಿಂಗೇನಾದ್ರು ತೊಗೊತೀವಿ ಅಂದರೆ ಅದು ಆಗೋದೇ ಇಲ್ಲ. ನಾನಂತೂ ಅದ್ರಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿ ನಾನು ಇವತ್ತಿಗೂ ವರಲಕ್ಷ್ಮಿ ಹಬ್ಬ ಮಾಡಿದ್ದೀನಿ. ಒಂದು ದಿನಕ್ಕೂ ಆರ್ಟಿಫಿಷಿಯಲ್ ಒಡವೆ ತಂದು ಹಾಕಿಲ್ಲ. ಒಂದು ದಿನಕ್ಕೂ ಬೇಡದೇ ಇರೋ ದೀಪಗಳನ್ನೆಲ್ಲ ತಂದು ಕಚ್ಚಿಲ್ಲ. ಹಿತ್ತಾಳೆ ದೀಪ ಕಚ್ಚಿದ್ದೀನಿ, ಮಣ್ಣಿನ ದೀಪ ಕಚ್ಚಿದ್ದೀನಿ, ಆಮೇಲೆ ಚಿಕ್ಕ ಒಂದು ಜೊತೆ ಬೆಳ್ಳಿ ದೀಪ ಇಟ್ಕೊಂಡು ಬೆಳ್ಳಿ ದೀಪ ಕಚ್ಚಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಇನ್ಯಾವ ಆರ್ಟಿಫಿಷಿಯಲ್ನಿಗೂ ನಾನು ಇನ್ವೆಸ್ಟ್ ಮಾಡೋಕ್ಕೋಗಲ್ಲ. ತಿರುಗಿ ರೇಷ್ಮೆ ಸೀರೆನೇ ತಂದಿಡಬೇಕು, ರೇಷ್ಮೆ ಬ್ಲೌಸ್ನೇ ಇಡಬೇಕು, ಬೆಳ್ಳಿ ಬಂಗಾರನೇ ಹಾಕಬೇಕು, ಅದೇನಿಲ್ಲ. ಲಕ್ಷ್ಮಿ ಕಳಸ ಕೂರಿಸಿ ಕಾಳ್ಸೋಕ್ಕೆ ನೀಟಾಗಿ ಕಳಸದೊಳಗೆ ಏನೇನು ಹಾಕಬೇಕು, ಗೋಮತಿ ಚಕ್ರ, ಕವಡೆ, ತಾವರೆ ಬೀಜ, ಕೆಂಪು ಗುಳ್ಗಂಜಿ, ಬಿಳಿ ಸಾಸಿವೆ ಅಂಥವೆಲ್ಲ ಹಾಕಿ, ಲವಂಚ ಬೇರು, ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕಿ ಮಾರ್ಕೆಟಿಗೆ ಹೋದರೆ, ಗಂಧಿ ಅಂಗಡಿಗೆ ಹೋದರೆ ಪ್ರತಿಯೊಂದೊಂದು ಕೊಡ್ತಾರೆ. ಗಂಧಿ ಅಂಗಡಿಗೆ ಹೋದರೆ ಒಂದು ಬೆಟ್ಟ ಅಡಿಕೆ ಹಾಕ್ರಿ, 6 ಕವಡೆ ಹಾಕ್ರಿ, 6 ಗೋಮತಿ ಚಕ್ರ, 6 ಕಮಲ ಬೀಜ, 6 ಗುಲ್ಗಂಜಿ, 1 ಬೆಟ್ಟ ಅಡಿಕೆ, ಒಂದು ಸ್ವಲ್ಪ ಲವಂಚ ಬೇರು, ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಅಷ್ಟು ಹಾಕಿ, ಒಂದು ಇದ್ದರೆ ಬೆಳ್ಳಿ ಕಾಯಿನ ಹಾಕಿ, ಇಲ್ಲ ಅಂದರೆ 5 ರೂಪಾಯಿನ ಕಾಯಿನ ಹಾಕಿರೂ ಓಕೆ. ಅಷ್ಟು ಹಾಕಿ ಲಕ್ಷ್ಮಿಗೆ ಮಾವಿನ ಎಲೆನ ಇಲ್ಲಾಂದರೆ ವಿಳ್ಯದೆಲೆ ಇಟ್ಟು ಕಳಸ ಕೂರಿಸಿ, ತೆಂಗಿನಕಾಯಿಗೆನೆಯ ಅರಿಶಿನ ಉಜ್ಜಿ ಅದರಲ್ಲೇ ದೇವಿಯ ಮುಖ ಬರಿಬೋದು. ಇಲ್ಲ ಅಂದರೆ ಹಂಗೆ ಲಕ್ಷ್ಮಿ ಕೂರಿಸಿ ಇದಕ್ಕೆ ತೆಂಗಿನಕಾಯಿಗೆನೆ ಹಂಗೆ ಬೊಟ್ಟಿಟ್ಟು ಅದ್ರ ಮೇಲೆ ಬಳೆ ಹಾಕೋದು. ಬಳೆ ಇಡಬೇಕು. ನಿಮ್ಮ ಹತ್ರ ಚಿನ್ನದ ಒಡವೆ ಇದ್ದರೆ ಚಿನ್ನದ ಒಡವೆ ಇಟ್ರಿ. ಆಮೇಲೆ ಲಕ್ಷ್ಮಿ ಮುಖವಾಡ ಬೆಳ್ಳಿದಿತ್ತು ಅಂದರೆ ಸಖತ್ತಾಗಿ ಇಲ್ಲದೇ ಇರೋದೆಲ್ಲ ಅಲಂಕಾರ ಮಾಡ್ತಾರೆ. ಅದಕ್ಕೆ ಏನೇನೋ ಕಣ್ಣು ಅಂಟಿಸೋದು, ಕಿವಿ ಅಂಟಿಸೋದು, ಆರ್ಟಿಫಿಷಿಯಲ್ ಓಲೆ ಹಾಕೋದು, ಕಿರೀಟ ಹಾಕೋದು, ಏನೇನೋ ಮಾಡ್ತಾರೆ ನೋಡಿ. ಅದೆಲ್ಲ ಯಾವತ್ತಿಗೂ ಮಾಡಬೇಡ್ರಿ. ನಮಗೆ ಹೆಂಗೆ ಆರ್ಟಿಫಿಷಿಯಲ್ ಹಾಕ್ಯಂದಾಗ ನಮಗೆ ಹೆಂಗೆ ಒಂಥರ ಇರಿಟೇಟ್ ಆಗುತ್ತೆ, ಅದೇ ಥರನೇ ಲಕ್ಷ್ಮಿಗೂ ಆಗೋದು. ಯಾರು ಯಾವ ರೀತಿ ಮಾಡಿರ್ತಾರೆ, ಯಾರು ಹೆಂಗೆ ಮಾಡಿರ್ತಾರೆ, ನಾವು ಯಾವುದೂ ನೋಡಿರಲ್ಲ. ನಾವು ಕಷ್ಟಪಟ್ಟು ಹಬ್ಬ ಮಾಡ್ಬೇಕಾದ್ರೆ ಇವೆಲ್ಲ ತಂದಾಕಿರೆ ಯಾವುದು ಫಲ ಸಿಕ್ಕುತ್ತೆ ಹೇಳ್ರಿ ನಮಗೆ? ನಾವು ಒಂದು 6-15 ದಿನದ ಮನೆ ಕ್ಲೀನ್ ಮಾಡ್ಕೊಂಡು, ನಾವು ಮಡಿ ಹಾಕ್ಯಂಡು, ದೇವ್ರ ಸಾಮಾನೆಲ್ಲ ತೊಳ್ಕೊಂಡು, ಒಂದು ಇಂಥದ್ದು ಮೂಲೆ ಬಿಡ್ತೀವಿ ಅನ್ನಂಗಿಲ್ಲ, ಅಷ್ಟು ನೀಟಾಗಿ ಮನೆ ಕ್ಲೀನ್ ಮಾಡ್ಕೊಂಡು ನಾವು ಹಬ್ಬ ಮಾಡ್ಬೇಕಾದ್ರೆ ಅವೆಲ್ಲ ತಂದು ಹಾಕೋದು. ದೇವ್ರಿಗೆ ಅಂಟಿಸೋಕ್ಕೆ ಗಮ್ ಅಂಟಿಸೋದು. ಈಗ ನಮ್ಮ ಮುಖಕ್ಕೆ ನಾವು ಗಮ್ ಅಂಟಿಸ್ಕೊಂಡ್ರೆ ನಮಗೆ ಇರೋಕ್ಕಾಗುತ್ತಾ? ಒಂದು ದಿನ ನಾವು ಹಣೆಯಲ್ಲಿ ಸ್ಟಿಕ್ಕರ್ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ತೆಗ್ಲಾಕಿಲ್ಲ ಅಂದರೆ ಆ ಜಾಗ ನಮಗೆ ಇರಿಟೇಟ್ ಆಗುತ್ತೆ. ಅದೇ ಥರನೇ ಆಗುತ್ತೆ. ಹಂಗಾಗಿ ಮನೇಲೇ ಅರಿಶಿನ ಕುಂಕುಮ ಇರುತ್ತೆ, ನೀಟಾಗಿ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿರಿ. ಕಣ್ಣಿಗೆ ಕಾಡಿಗೆ ಬರಿಬೇಕು ಅನ್ನಂಗಿದ್ರೆ ಹೊಸದನ್ನು ತಂದು ಇಟ್ಕೊಂಡು ಹೊಸ ಕಾಡಿಗೆ ಬರೀರಿ. ಲಿಫ್ಟಿಗೆ ಹಚ್ಬೇಕಂದ್ರೆ ಹೊಸ ಲಿಫ್ಟಿಗೆ ತಗೊಬಂದು ಹಚ್ಕೊಂಡು ಬರೀರಿ. ಆದರೆ ಆರ್ಟಿಫಿಷಿಯಲ್ ಜಾಸ್ತಿ ಹಾಕಿ ಯಾವತ್ತಿಗೂ ಹಬ್ಬ ಮಾಡಬೇಡ್ರಿ. ಅದೇ ರೀತಿಯಾಗೆ ನಿಮಗೆ ಸೀರೆ ತಂದು ಉಡ್ಸೋ ಶಕ್ತಿ ಇದ್ದರೆ ಸೀರೆ ತಂದು ಉಡಿಸ್ರಿ. ಇಲ್ಲ ನಮಗೆ ಸೀರೆ ತರೋಕೆ ಆಗಲ್ಲ, ಕಷ್ಟ ಐತೆ ಅನ್ನೋಂಥವ್ರು ಬ್ಲೌಸ್ ಪೀಸ್ ತಂದು ಇಟ್ಟು ಪೂಜೆ ಮಾಡಿರಿ. ಬ್ಲೌಸ್ ಪೀಸ್ ಉಡಿಸಿ ಪೂಜೆ ಮಾಡಿರಿ ಲಕ್ಷ್ಮಿಗೆ. ಲಕ್ಷ್ಮಿ ನಮಗೆ ಸೀರೆನೇ ಉಡ್ಸೋ ಮಗಳೇ ನೀನು ಅಂತ ಏನು ಕೇಳಿಲ್ಲ. ಉಡಿ ತುಂಬಿರಿ, ನೀಟಾಗಿ ಉಡಿ ತುಂಬಿ ಹಣ್ಣು ತಂದಿಡ್ರಿ. 3 ಥರದ ಹಣ್ಣು ಬೆಳಗ್ಗೆನೇ ಹಿಂದಿನ ದಿವಸನೇ ಒಬ್ಬಟ್ಟು ಮಾಡೋದು, ಅದನ್ನು ಫ್ರಿಜ್ಜಿಗೆ ಇಡೋದು, ಬೆಳಗ್ಗೆ ತಟ್ಟೋದು, ಹಿಂದಿನ ದಿವಸನೇ ಎಲ್ಲ ದೇವಿಗೆ ಅಲಂಕಾರ ಮಾಡೋದು. ಅದನ್ನು ನೆಕ್ಸ್ಟ್ ಡೇ ಎದ್ದಿದ ತಕ್ಷಣವೇ ಬರೀ ಹೂವು ಇಟ್ಟು ದೀಪ ಹಚ್ಚೋದು, ಅದು ಯಾವುದೂ ಮಾಡಬೇಡ್ರಿ. ಬೆಳಗ್ಗೆ ಎದ್ದಾಗ ಬೇಗ ಎದ್ದು ಒಂದು ದಿವಸ ಸ್ವಲ್ಪ ಒಂದು 3:30-4 ಗಂಟೆಗೆ ಎದ್ದರೆ ಹೆಂಗೆ ಮಾಡಿರೋ 9 ಗಂಟೆ ಹೊತ್ತಿಗೆ ನಮ್ಮ ಪೂಜೆ ಕೆಲಸ ಎಲ್ಲ ಮುಗಿತವೆ. ಒಂದು 5:15ಗೆ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ದು ಅಂದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿಯೋದು ಎಷ್ಟೊತ್ತಿಗಾರ ಆಗ್ಬೋದು. 10 ಗಂಟೆಗಾರ ಮುಗಿಲಿ, 11 ಗಂಟೆಗಾರ ಮುಗಿಲಿ. ಅವತ್ತೇ ಹಿಂದಿನ ದಿವಸ ಬರೀ ದೀಪಕ್ಕೆ ಬತ್ತಿ ಹಾಕಬೇಕು, ದೇವ್ರ ಸಾಮಾನು ತೊಳ್ಕೊಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು, ಸಾಮಾನು ತಂದು ಜೋಡಿಸ್ಕೋಬೇಕೇ ಹೊರತು ಅವತ್ತೇ ಹಿಂದಿನ ದಿವಸನೇ ಕಳ್ಸೋಕ್ಕೆಲ್ಲ ನೀರು ಹಾಕಿಡೋದು, ಹಿಂದಿನ ದಿನವೇ ಎಲ್ಲವೂ ಲಕ್ಷ್ಮಿ ಎಲ್ಲ ಸೀರೆ ಉಡಿಸಿ ಕೂರಿಸೋದು, ಅದು ಯಾವತ್ತೂ ಮಾಡಬೇಡ್ರಿ. ನಾನು ತುಂಬ ಮನೆಗೆ ತುಂಬ ಹತ್ರದಿಂದ ನೋಡಿದ್ದೀನಿ.
ಹಿಂದಿನ ದಿನ ಅದೆಲ್ಲ ಮಾಡೋದು. ಏಕೆಂದರೆ ತುಂಬಾ ದುಡ್ಡುಗಳಿರ್ತವೆ, ಆಸ್ತಿ ಇರ್ತೈತೆ, ಮಾರು ದುಡ್ಡು ಇಟ್ಕೊಂಡಿರ್ತಾರೆ. ಆದರೆ ನಾವು ಮಿಡಲ್ ಕ್ಲಾಸರು ಹಂಗೆ ಮಾಡೋಕ್ಕಾಗಲ್ಲ. ಏಕೆಂದರೆ ನಾವು ಕಾಸಿ ಕೂಡಿಕ್ಕಿ ಅಮ್ಮ ಇವತ್ತು ಇಷ್ಟೈತಿ ನೆಕ್ಸ್ಟ್ ವರ್ಷಕ್ಕೆ ಡಬ್ಬಲ್ ಕೊಡು ಅಂತ ನಾವು ಕೇಳ್ಕೊಂಡು ಪೂಜೆ ಮಾಡಬೇಕೇ ಹೊರತು ಇರೋದನ್ನು ಖರ್ಚು ಮಾಡಲಿ ಅಂತ ಎಲ್ಲ ಹಿಂದಿನ ದಿನವೇ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣವೇ ತಾಯಿ ಹಿಂದಿನ ದಿನ ರೆಡಿ ಮಾಡಿ ಇವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಇವ್ರು ರೆಡಿ ಆಗೋದು, ಹೂವು ಇಟ್ಟೋದು, ಎಳ್ಳು ದೀಪ ಹಚ್ಚೋದು, ಮುಗ್ದೋಯ್ತು. ಎಲ್ಲ ಅಂಗಡಿಯಿಂದ ಆರ್ಟಿಫಿಷಿಯಲ್ ತಂದು ಇಡೋದು, ಸ್ವೀಟ್ಗಳು ಎಲ್ಲವ. ಅದು ಯಾವುದೂ ಮಾಡಿಬಿಡ್ರಿ, ನಿಮ್ಮ ಕೈಯಲ್ಲಾಗಿದ್ದನ್ನ ಮಾಡಿರಿ. ಯಾವುದೂ ಅಂಗಡಿಯಿಂದ ಸ್ವೀಟ್ಗಳೆಲ್ಲ ತಂದಿಡಬೇಡ್ರಿ. ಅವ್ರು ಯಾರು ಹೆಂಗೆ ಮಾಡಿರ್ತಾರೋ, ಯಾವ ರೀತಿ ಮಾಡಿರ್ತಾರೋ, ಅಲ್ಲಿ ಏನು ಕ್ಲೀನ್ ಇರ್ತೈತೋ ನಾವು ನೋಡೋಕೆ ಹೋಗಿರಲ್ಲ. ಅದಕ್ಕೋಸ್ಕರ ನಿಮಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿರಿ ಮನೇಲಿ. ಇಲ್ಲ ಒಂದು ಕರ್ಜಿಕಾಯೋ, ಇಲ್ಲ ರವೆ ಉಂಡನೋ, ಇಲ್ಲ ಕೇಸರಿ ಬಾತೋ, ಯಾವುದೂ ಆಗಿಲ್ಲ ಅಂದರೆ ಬೆಳಗ್ಗೆ ಎದ್ದಾಗ ನೈವೇದ್ಯಕ್ಕೆ ಹಣ್ಗಳಂತೂ ಇಟ್ಟಿರ್ತೀರ. ಅದ್ರ ಜೊತೆಗೆ ಹಾಲು ಸಕ್ಕರೆ ನೈವೇದ್ಯ ಮಾಡಿರಿ. ಆಮೇಲೆ ನಿಮ್ಮದು ಪೂಜೆ ಆಗಿ ಕುಂಕುಮಾರ್ಚನೆ ಆಗಿ ಎಲ್ಲ ಪೂಜೆನೂ ಮುಗಿದ ಮೇಲೆ ಬೇಕಾದ್ರೆ ನೀವು ಒಬ್ಬಟ್ಟಿಗೆ ಹಾಕ್ಯಂಡು ಬೆಳಗ್ಗೆ ಏನಾದ್ರು ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದು ಆಮೇಲೆ ಮಧ್ಯಾಹ್ನವ ತಾಯಿಗೆ ನೀಟಾಗಿ 11 ಗಂಟೆ 11:30 ಮೇಲೆ ಬೇಕಾದ್ರೆ ನೀವು ಒಬ್ಬಟ್ಟು, ಕಾಳು ಸಾರು, ಗೊಜ್ಜು ಏನೇನು ಮಾಡ್ತೀರ ಅದನ್ನೆಲ್ಲ ಮಾಡಿ ನೈವೇದ್ಯ ಮಾಡಿ. ಯಾವತ್ತಿಗೂ ಹೊರಗಿಂದ ತಂದು ಇಡೋದೆಲ್ಲ ಬಿಡಬೇಕು ನಾವು. ಇವಾಗ ಪ್ರಕೃತಿನಾಗೆ ಬಾಳೆಕಂದು ಸಿಗ್ತವೆ, ಬಾಳೆ ಎಲೆ ಸಿಗ್ತವೆ, ಮಾವಿನ ಸೊಪ್ಪು ಸಿಕ್ಕುತ್ತೆ, ಅದನ್ನೆಲ್ಲ ತಂದಿಟ್ಟು ಪೂಜೆ ಮಾಡೋಣ. ಅದನ್ನು ಬಿಟ್ಟು ಸೈಡಿಗೆಲ್ಲ ಬ್ಯಾಗ್ರೌಂಡ್ ಅಲಂಕಾರ ಅಂತೆ, ಅಕ್ಕಪಕ್ಕಕ್ಕೆ ಕೈ ಹಾಕೋದಂತೆ, ದೇವರಿಗೆ ಕಾಲು ಹಾಕೋದಂತೆ. ಆ ಅಮ್ಮ ಕೈ ಕಾಲು ಇಲ್ದಲೇ ಇದ್ದಾಳಂಗಾರೆ ನಾವು ಕೈ ಕಾಲು ಹಾಕಿರೋ ಕೈ ಕಾಲು ಆಗೋದು. ಇವಾಗ ಕೈ ಕಾಲು ಅವ್ರು ಮಾಡಿದ್ದಾರೆ ಅಂದಾಗ ಅದ್ರೊಳಗೆ ಏನು ತುಂಬಿದ್ದಾರೆ, ಏನ್ರು ತುಂಬಿದ್ದಾರೆ, ಅವ್ರು ಹೆಂಗೆ ತುಂಬಿದ್ದಾರೆ ಅದು ನಮಗೆ ಗೊತ್ತಿರ್ತೈತಾ? ಇವಾಗ ದೀಪಕ್ಕೆ ಬತ್ತಿ ಹಾಕೋದನ್ನೇ ಎಷ್ಟು ಥರ ತೋರಿಸ್ತಾರೆ ಜನಗಳು. ಅದರಿಂದ ಮಾಡ್ತಾರೆ, ಇದರಿಂದ ಮಾಡ್ತಾರೆ ಅಂತ ಅದಂತೂ ಗೊತ್ತಿರಲ್ಲ. ಹಾಗಾಗಿ ಆ ಯಮ್ಮಂಗೆ ಕೈ ಕಾಲು ಎಲ್ಲ ಭಗವಂತ ಆ ಯಮ್ಮನೇ ಸೃಷ್ಟಿ ನಮ್ಮನ್ನೇ ಸೃಷ್ಟಿ ಮಾಡಿರೋ ದೇವತೆಗೆ ನಾವು ಕೈ ಕಾಲು ಹಾಕಿ ಇಲ್ದಿದ್ದೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಬೇಡ್ರಿ. ನಿಮ್ಮ ಶಕ್ತಿ ಅನುಸಾರ ನೀಟಾಗೆ ಕಳಸ ಪೂಜೆ. ಆ ಕಳಸದೊಳಕ್ಕೆ ಏನೇನು ಹಾಕ್ಬೇಕು, ಚೆಂಬು ತುಂಬ ಬಿಂದಿಗೆ ತುಂಬ ನೀರು ತುಂಬಿಟ್ಟು ಕಳಸದೊಳಕ್ಕೆ ಏನೇನು ಅದನ್ನು ಹಾಕಿ, ಮುಖವಾಡ ಇದ್ದರೆ ಮುಖವಾಡ ಕಟ್ಟಿ, ಇಲ್ಲ ಅಂದರೆ ಹಾಗೆ ತೆಂಗಿನಕಾಯಿಗೆ ಗೆಜ್ಜೆ ವಸ್ತ್ರ ಹಾಕಿ ಅರ್ಶಿನ ಕೊಂಬು ಕಟ್ಟಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಿರಿ. ತುಂಬಾ ಚೆನ್ನಾಗಿರುತ್ತೆ. ಮಾರ್ಕೆಟಿಗೆ ಇವಾಗ ಆರ್ಟಿಫಿಷಿಯಲ್ ಅದು ಇದು ತಂದು ಬ್ಯಾಗ್ರೌಂಡ್ ಎಲ್ಲ ತಂದು ಅಕ್ಕಪಕ್ಕ ಕೈ ಕಾಲು ಕಿರೀಟ ಮುಖ ಕೈ ಎಲ್ಲ ಇಡೋದಕ್ಕಿಂತವ ಒಳ್ಳೆ ಮಾರ್ಕೆಟಿಗೆ ಹೋಗ್ರಿ. ನೀಟಾಗಿ ಫ್ರೆಶ್ಶಾಗಿ ಹೂವು ಬಂದಿರ್ತವೆ. ಹಿಂದಿನ ದಿವಸ ಗುರುವಾರ ಹೋಗಿ ಫ್ರೆಶ್ಶಾಗೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದ್ರ ಬದಲು ಹೋಗಿ ಅಲ್ಲೇ ಹೂವನ್ನ ತಗೊಬನ್ನಿ. ಫ್ರೆಶ್ಶಾಗಿ ನಿನಗೆ ಯಾವ್ಯಾವ ಹೂವು ಇಷ್ಟ ಆಗೋದು ಹೂವು ತಗೊಬಂದು ತಾವರೆ ಹೂವು, ಹಾರಗಳು, ದಿಂಡುಗಳು ಸಖತ್ತಾಗಿ ಬಂದಿರ್ತವೆ. ಅವನ್ನೆಲ್ಲ ತಂದು ಹಾಕಿ ಪೂಜೆ ಮಾಡಿರಿ. ಈ ಆರ್ಟಿಫಿಷಿಯಲ್ ಎಲ್ಲ ಹಾಕಿ ಪೂಜೆ ಮಾಡಿ ಸುಮ್ಮನೆ ನಮ್ಮ ಮನಸ್ಸಿಗೇನು ಅಸಮಾಧಾನ ಆಗುತ್ತೆ. ನಾವು ಪೂಜೆ ಮಾಡಿದಷ್ಟು ಅಷ್ಟು ಶ್ರೇಷ್ಠ ಅನಿಸಲ್ಲ ನಮಗೆ. ಶ್ರದ್ಧೆ ಭಕ್ತಿಯಿಂದ ಮಾಡಿರಿ. ಹಿಂದಿನ ಕಾಲದಾಗೆ ಅಮ್ಮದಿರು ಅಜ್ಜಿದಿರು ಯಾವ ರೀತಿ ಮಾಡಿದ್ರೆ ಅಂತ ಅವ್ರನ್ನೊಂದ್ಸತಿ ಕೇಳ್ರಿ. ಬೇಕಾದ್ರೆ ನಾವು ಇಷ್ಟಾಗೆ ಮಾಡಿದ್ರೆ ನಾವು ಅದನ್ನೇ ಮಾಡ್ಕೊಂಡು ಹೋಗ್ಲಿ. ಬೇಕಾರೆ ಆ ತಾಯಿ ಎಷ್ಟು ಖುಷಿಪಟ್ಟು ಮುಂದಿನ ಜೀವನ ಎಲ್ಲದೂ ತುಂಬ ಚೆನ್ನಾಗಿರಂಗೆ ಮಾಡ್ತಾಳೆ ನಮಗೆ. ಇಲ್ದಿದ್ದೆಲ್ಲ ಮಾಡೋದ್ಕಿಂತವ ಭಕ್ತಿ ಶ್ರದ್ಧೆ ತುಂಬಾ ಮುಖ್ಯ. ಕುಂಕುಮಾರ್ಚನೆ ತಾಯಿಗೆ ಅಭಿಷೇಕ ಮಾಡಿ ಕುಂಕುಮಾರ್ಚನೆ ಮಾಡಿರಿ. ತಾಯಿ ಕಥೆ ಓದಿ ಕೇಳ್ರಿ. ಅಕ್ಕಪಕ್ಕದ ಮುತ್ತೈದೆಯರು ಕರೆದು ಕುಂಕುಮ ಕೊಡ್ರಿ. ಮುತ್ತೈದೆಯರು ಬಂದು ಕುಂಕುಮ ತಗೊಂಡು ಹೋಗ್ತಾರೆ, ನೀವು ಅವ್ರ ಮನೆಗೆ ಹೋಗ್ರಿ. ಆ ರೀತಿ ಹಬ್ಬ ಮಾಡಬೇಕೇ ಹೊರತು ಹೌದು ಈ ವರ್ಷ ಅವ್ರ ಮನೆಗೆ ಹೋಗಿ ನೋಡಿ ಬಂದು ಅವ್ರು ಹಂಗಿಟ್ಟಿದ್ರು ಹಿಂಗಿಟ್ಟಿದ್ರು ನೆಕ್ಸ್ಟ್ ವರ್ಷ ನಾವು ತಗೋಬೇಕು ಅಂತ ಯಾವುದೂ ತಗೋಬೇಡ್ರಿ. ನೀವು ನಂಬಿ ನಮ್ಮ ಮನೇಲಿ ಇವತ್ತಿಗೂ ನಾನು ಅಂಥ ಸಾಮಾನು ಯಾವುದೂ ಇಲ್ಲ. ನನ್ನ ಹತ್ರ ಬೆಳ್ಳಿ ಮುಖವಾಡ 2 ದೀಪಗಳು ಅಷ್ಟೇ ನಾನು ಇಟ್ಕೊಂಡಿರೋದು. ಇನ್ನು ಯಾವುದೇ ಬ್ಯಾಗ್ರೌಂಡ್ ಆಗಲಿ ಅಕ್ಕಪಕ್ಕಕ್ಕಾಗಲಿ ಕೈ ಕಾಲಾಗಲಿ ಮುಖ ಆಗಲಿ ಕಿರೀಟ ಆಗಲಿ ನಾನು ಎಂಥವೂ ಯಾವತ್ತಿಗೂ ತಂದಿಲ್ಲ. ನೀವು ಆ ಥರ ತಂದು ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಡ್ರಿ. ಹಿಂದಿನ ಕಾಲದಿಂದ ಯಾವ ರೀತಿಯ ಪದ್ಧತಿ ಪ್ರಕಾರ ಮನೇಲಿ ಎಲ್ಲರ ಮನೆಗೂ ದೊಡ್ಡರು ಇದ್ದೇ ಇರ್ತಾರೆ. ಅವ್ರನ್ನ ಒಂದ್ಸತಿ ಕೇಳ್ರಿ. ಬೇಕಾರೆ ನೀವು ಅವ್ರನ್ನ ಕೇಳಿ ಅವ್ರ ಹತ್ರ ಹೇಳಿಸ್ಕೊಂಡು ಪೂಜೆ ಮಾಡಿ. ಈ ರೀತಿಯೇ ಪೂಜೆ ಮಾಡಬೇಕಂತ ಅವರು ಪಿಂಟು ಹೇಳ್ತಾರೆ. ಆವಾಗ ಈ ಥರ ಮಾಲೆ ತೋಮಾಲೆ ದಿಂಡು ಎಲ್ಲ ಸಿಗ್ತಿರಲಿಲ್ಲ. ಪ್ರಕೃತಿನಾಗೆ ಪತ್ರೆಗಳು ಸಿಕ್ಕವು. ಪತ್ರೆಗಳು ಹೂವುಗಳು ತಂದು ಎಷ್ಟು ಸಿಂಪಲ್ಲಾಗಿ ಪೂಜೆ ಮಾಡೋರು. ಅದೇ ರೀತಿ ಪೂಜೆ ಮಾಡಿರಿ. ತುಂಬಾ ಒಳ್ಳೆಯದಾಗುತ್ತೆ. ಇಲ್ದಿದ್ದೆಲ್ಲ ತಂದು ಹಾಕಿ ಪೂಜೆ ಮಾಡಿ ತುಂಬಾ ಕಷ್ಟಕ್ಕೆ ನಾವು ಸಿಗಾಕೊಳ್ಳೋದ್ಕಿಂತವ ಖುಷಿಯಾಗಿರೋದು ನೋಡೋಣ. ನಾವು ನಮ್ಮ ಮಕ್ಕಳಿಗೆ ನಮಗೆ ಒಳ್ಳೇದಾಗಬೇಕು, ಆ ರೀತಿ ಬದುಕೋಣ ಬಾಳೋಣ. ನಾವಿವತ್ತು ಏನು ನಾವು ಪದ್ಧತಿ ಪ್ರಕಾರ ಪೂಜೆ ಮಾಡ್ತೀವಿ ಅದನ್ನೇ ನಮ್ಮ ಮಕ್ಕಳನ್ನು ಪಾಲಿಸ್ಕೊಂಡು ಹೋಗ್ತಾರೆ. ಇವಾಗ ಒಂಥರ ವರಲಕ್ಷ್ಮಿ ಹಬ್ಬ ಅಂದರೆ ಬಿಗ್ನೆಸ್ ಆಗಿಬಿಟ್ಟಿದೆ. ಪಾಪ ಮಾಡೋರು ಮಾಡ್ಕೊಳ್ಳಿ, ಆದರೆ ನಿಮ್ಮ ಪದ್ಧತಿ ಬಿಟ್ಟು ನೀವು ಯಾವತ್ತೂ ಮಾಡಬೇಡ್ರಿ. ತುಂಬಾ ಕಷ್ಟಕ್ಕೆ ಸಿಗಾಕ್ಯಂತೀವಿ ನಾವುಗಳ ಮೇಲೆ. ತುಂಬ ಕಷ್ಟಕ್ಕೆ ಸಿಗಾಕ್ಯಂದು ನಾವು ಅನುಭವಿಸ್ಬೇಕಾಗುತ್ತೆ. ಅದರಿಂದ ಒಳ್ಳೇದಾಗಲ್ಲ. ವರ್ಷಕ್ಕೂ ಏನಾಗುತ್ತೆ ಅಂದರೆ ಇಲ್ಲ ನಮ್ಮ ಆರೋಗ್ಯಗಳು ಏರುಪೇರಾಗೋದು, ಇಲ್ಲಾಂದರೆ ನಾವು ಮಾಡೋ ಬಿಸ್ನೆಸ್ಸಿಗೆ ಒಂದೊಂದೇ ಪಿನ್ನು ಡೌನ್ ಆಗ್ತಾ ಬರ್ತಾ ಇರ್ತೀವಿ. ಇಲ್ಲಾಂದರೆ ಆರೋಗ್ಯ ಈ ವರ್ಷ ಇರೋ ಶಕ್ತಿ
ಶಕ್ತಿ ನೆಕ್ಸ್ಟ್ ವರ್ಷಗಿಲ್ವಲ್ಲಪ್ಪ, ನಾವು ಹೆಂಗಪ್ಪ ಮಾಡೋದು ಅನ್ನೋ ಥರ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ನಾವು ಮಾಡೋ ಪೂಜೆಗಳಿಗೆ, ನಾವು ಮಾಡೋ ಭಕ್ತಿ ಶ್ರದ್ಧೆಗಳಿಗೆ ಅದರಿಂದ ಅಷ್ಟು ಅರ್ಧ ಆಗುತ್ತೆ. ಆಮೇಲೆ ಇಲ್ದಿದ್ದೆಲ್ಲ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಇಲ್ದಿದ್ದೆಲ್ಲ ತಂದು ತುಂಬಿ ಆ ಅಮ್ಮನೊಂದು ಅಲಂಕಾರ ಮಾಡ್ತೀವಿ ಹೊರತು ಅದ್ರಲ್ಲಿ ಭಕ್ತಿ ಮಾತ್ರ ಯಾವತ್ತಿಗೂ ಇರಲ್ಲ. ಹಿಂಗೆ ಪೂಜೆ ಮಾಡಬೇಕು, ಸೊಂಟು ಡಾಬ್ ಹಾಕಬೇಕು, ಕೈ ಬಳೆ ಹಾಕ್ಬೇಕು.